ओम नमः शिवाय। भारत माता ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 16/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ನನ್ನ ಹಳೆಯ ಭಕ್ತ ಮಕ್ಕಳೇ, ನಾವು ನಿಮಗೆ ಅಸಂಖ್ಯಾತ ಸಂಪತ್ತನ್ನು ನೀಡಿದ್ದೆವು. ಮತ್ತೆ ಅದೆಲ್ಲವನ್ನು ಎಲ್ಲಿ ಕಳೆದುಕೊಂಡಿರಿ? ಅರ್ಧ ಕಲ್ಪದಿಂದ ಕಳೆದುಕೊಳ್ಳುತ್ತಾ ಈಗ ಎಷ್ಟು ದಿವಾಳಿ ಆಗಿದ್ದೀರಿ? ಭಾರತವು ಬಂಗಾರದ ಪಕ್ಷಿಯಾಗಿತ್ತು, ಅದು ಈಗ ಏನಾಗಿದೆ? ಈಗ ಪತಿತ ಪಾವನ ತಂದೆಯೂ ಬಂದಿದ್ದಾರೆ ನಿಮ್ಮನ್ನು ಮತ್ತೆ ಸಾಲ್ವೆಂಟ್ ಮಾಡಲು, ಶ್ರೀಮಂತರನ್ನಾಗಿ ಮಾಡಲು. ಓಂ ನಮಃ ಶಿವಾಯ್. ಮಕ್ಕಳು ಇಲ್ಲಿ ಕುಳಿತು ಯಾರನ್ನು ನೆನಪು ಮಾಡುತ್ತಿದ್ದಾರೆ? ತಮ್ಮ ಬೇಹದ್ದಿನ ತಂದೆಯನ್ನು. ಅವರು ಎಲ್ಲಿದ್ದಾರೆ? ಅವರನ್ನು ಕರೆಯಲಾಗುತ್ತದೆ ಅಲ್ಲವೇ? ಹೇ ಪತಿತ ಪಾವನ. ಇತ್ತೀಚೆಗೆ ಸನ್ಯಾಸಿಗಳು ಸಹ ಪತಿತ ಪಾವನ ಸೀತಾರಾಮ್ ಎನ್ನುತ್ತಾರೆ. ಅಂದರೆ ಪತಿತರಾದ ನಮ್ಮನ್ನು ಪಾವನ ಮಾಡುವ ತಂದೆಯೇ ಬನ್ನಿರಿ ಎಂದು. ಪಾವನ ಪ್ರಪಂಚ ಎಂದರೆ ಹೊಸ ಪ್ರಪಂಚ, ಪತಿತ ಎಂದರೆ ಹಳೆಯ ಪ್ರಪಂಚ ಎಂದು ಮಕ್ಕಳಿಗೆ ಗೊತ್ತಿದೆ. ಈಗ ನೀವು ಎಲ್ಲಿದ್ದೀರಿ? ಕಲಿಯುಗದ ಅಂತ್ಯದಲ್ಲಿದ್ದೀರಿ. ಅದಕ್ಕಾಗಿಯೇ ಕರೆಯುತ್ತೀರಿ, ಬಾಬಾ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು. ನಾವು ಯಾರು? ಅಹಂ ಆತ್ಮ. ಆತ್ಮವೇ ಪವಿತ್ರವಾಗಬೇಕು. ಆತ್ಮ ಪವಿತ್ರವಾದರೆ ಶರೀರವು ಪವಿತ್ರವಾದದ್ದು ಸಿಗುತ್ತದೆ. ಆತ್ಮ ಪತಿತವಾಗಿದ್ದರೆ ಶರೀರವು ಪತಿತವಾಗಿರುತ್ತದೆ. ಈ ಶರೀರವು ಮಣ್ಣಿನ ಗೊಂಬೆ. ಆತ್ಮವು ಅವಿನಾಶಿಯಾಗಿದೆ. ಆತ್ಮವು ಈ ಇಂದ್ರಿಯಗಳ ಮೂಲಕ ಹೇಳುತ್ತದೆ, ಕರೆಯುತ್ತದೆ, ನಾವು ಪತಿತರಾಗಿದ್ದೇವೆ, ನಮಗೆ ಬಂದು ಪಾವನರನ್ನಾಗಿ ಮಾಡಿ ಎಂದು. ತಂದೆ ಪಾವನ ಮಾಡುತ್ತಾರೆ. 5 ವಿಕಾರಗಳ ರೂಪಿ ರಾವಣ ಪತಿತರನ್ನಾಗಿ ಮಾಡುತ್ತಾನೆ. ಪಾವನ ಸತ್ಯಯುಗಕ್ಕೆ, ಪತಿತ ಕಲಿಯುಗಕ್ಕೆ ಕರೆಯಲಾಗುತ್ತದೆ. ಈಗ ತಂದೆಯು ನಿಮಗೆ ಸ್ಮೃತಿ ನೀಡಿದ್ದಾರೆ, ನೀವು ಪಾವನರಾಗಿದ್ದೀರಿ. ನಂತರ ಹೀಗೆ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ. ಈಗ ಅನೇಕ ಜನ್ಮಗಳ ಅಂತ್ಯದಲ್ಲಿದ್ದೀರಿ. 84 ಜನ್ಮಗಳು ಪೂರ್ಣಗೊಂಡಿವೆ. ಈ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷಕ್ಕೆ ತಂದೆ ಹೇಳುತ್ತಾರೆ, ನಾನು ಇದರ ಬೀಜ ರೂಪನಾಗಿದ್ದೇನೆ, ನನ್ನನ್ನು ಕರೆಯುತ್ತಾರೆ. ಹೇ ಪರಮಪಿತ, ಓ ಗಾಡ್ ಫಾದರ್, ಲಿಬ್ರೇಟರ್ ಮತ್ತು ಗೈಡ್ ಕೂಡ. ಪ್ರತಿಯೊಬ್ಬರು ತಮಗಾಗಿ ಹೇಳುತ್ತಾರೆ, ನನ್ನನ್ನು ದುಃಖದಿಂದ ಬಿಡುಗಡೆ ಮಾಡಿ ಮತ್ತು ಪಂಡಿತರಾಗಿ ಮನೆಗೆ ಕರೆದುಕೊಂಡು ಹೋಗಿ ಎಂದು. ಸನ್ಯಾಸಿಗಳು ಮೊದಲಾದವರು ಸಹ ಸ್ಥಿರವಾದ ಶಾಂತಿ ಹೇಗೆ ಸಿಗುತ್ತದೆ ಎಂದು ಕೇಳುತ್ತಾರೆ. ಈಗ ಶಾಂತಿಧಾಮವು ಮೂಲವತನವಾಗಿದೆ. ಎಲ್ಲಿಂದ ಆತ್ಮಗಳು ಪಾತ್ರ ಮಾಡಲು ಬರುತ್ತವೆ? ಅಲ್ಲಿ ಕೇವಲ ಆತ್ಮಗಳಿರುತ್ತವೆ, ಶರೀರವಿಲ್ಲ. ಆತ್ಮವು ನಗ್ನ, ಅಂದರೆ ಶರೀರವಿಲ್ಲದೆ ಇರುತ್ತದೆ. ನಗ್ನ ಅಂದರೆ ಬಟ್ಟೆ ಧರಿಸದೇ ಇರುವುದು ಎಂದಲ್ಲ. ಶರೀರವಿಲ್ಲದೆ ಆತ್ಮಗಳು ನಗ್ನವಾಗಿರುತ್ತವೆ. ಆ ನಾಗ ಸಾಧುಗಳು ಇದನ್ನು ಉಲ್ಟಾ ಅರ್ಥ ಮಾಡಿಕೊಂಡಿದ್ದಾರೆ. ಅವರು ಕುಂಭಮೇಳ ಮೊದಲಾದವುಗಳಲ್ಲಿ ಬಟ್ಟೆ ಇಲ್ಲದೆ ನಗ್ನವಾಗಿ ಬರುತ್ತಾರೆ. ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವು ಆತ್ಮಗಳು ಅಲ್ಲಿ ಮೂಲವತನದಲ್ಲಿ ಶರೀರವಿಲ್ಲದೆ ಇರುತ್ತೀರಿ. ಅದು ಶಾಂತಿಧಾಮ ಅಥವಾ ನಿರಾಕಾರಿ ಪ್ರಪಂಚ. ಅಲ್ಲಿ ಆತ್ಮಗಳು ವಾಸಿಸುತ್ತವೆ. ಮಕ್ಕಳಿಗೆ ಏಣಿಯ ಚಿತ್ರದ ಮೇಲೆ ವಿವರಿಸಲಾಗಿದೆ, ಹೇಗೆ ನಾವು ಏಣಿಯಿಂದ ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ. 84 ಜನ್ಮಗಳು ಬೇಕಾಗಿವೆ. ಇವು ಗರಿಷ್ಠ 84 ಜನ್ಮಗಳು. ನಂತರ ಕೆಲವರು 1 ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ. 1 ರಿಂದ 84 ಜನ್ಮಗಳವರೆಗೆ ಆತ್ಮಗಳು ಮೇಲಿನಿಂದ ಬರುತ್ತಲೇ ಇರುತ್ತವೆ. ಈಗ ತಂದೆ ಹೇಳುತ್ತಾರೆ, ನಾನು ಪಾವನ ಮಾಡಲು ಬಂದಿದ್ದೇನೆ. ಮಕ್ಕಳು ಪತ್ರ ಬರೆಯುವಾಗಲೂ ವಿಳಾಸ ಬರೆಯುತ್ತಾರೆ, ಶುಬಾಬಾ ಕೇರ್ ಆಫ್ ಬ್ರಹ್ಮ ಬಾಬಾ ಎಂದು. ಶುಬಾಬಾ ಆತ್ಮಗಳ ತಂದೆ ಮತ್ತು ಬ್ರಹ್ಮರನ್ನು ಆದಿದೇವ ಆಡಮ್ ದಾದಾ ಎಂದು ಕರೆಯಲಾಗುತ್ತದೆ. ದಾದಾರವರಲ್ಲಿ ತಂದೆ ಬರುತ್ತಾರೆ, ಹೇಳುತ್ತಾರೆ, ನೀವು ನನ್ನನ್ನು ಕರೆದಿದ್ದೀರಿ, ಹೇ ಪತಿತ ಪಾವನ, ಬನ್ನಿರಿ ಎಂದು. ಆತ್ಮಗಳು ಈ ಶರೀರದ ಮೂಲಕ ಕರೆದಿವೆ. ಮುಖ್ಯವಾಗಿ ಆತ್ಮವೇ ಅಲ್ಲವೇ? ಇದು ದುಃಖಧಾಮವಾಗಿದೆ. ಇಲ್ಲಿ ನೋಡಿ, ಕುಳಿತಲ್ಲೇ ಅಕಾಲ ಮೃತ್ಯುವೂ ಆಗುತ್ತದೆ. ಸಣ್ಣ ಮಕ್ಕಳು ಸಾಯುತ್ತಾರೆ. ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಎಂದಿಗೂ ಆಗುವುದಿಲ್ಲ. ಇಲ್ಲಿ ಕುಳಿತಲ್ಲೇ ಸಾಯುತ್ತಾರೆ. ಅಲ್ಲಿ ಅಂತಹ ಯಾವುದೇ ಕಾಯಿಲೆ ಇರುವುದಿಲ್ಲ. ಹೆಸರೇ ಸ್ವರ್ಗ. ಎಷ್ಟು ಒಳ್ಳೆಯ ಹೆಸರಿದೆ. ಹೆಸರು ಕೇಳಿದ ತಕ್ಷಣ ಮನಸ್ಸು ಖುಷಿಯಾಗುತ್ತದೆ.
ಸತ್ಯಯುಗ, ಹೆವೆನ್, ಪ್ಯಾರಡೈಸ್. ಕ್ರಿಶ್ಚಿಯನ್ನರು ಸಹ ಕ್ರಿಸ್ತನಿಗಿಂತ 3000 ವರ್ಷಗಳ ಮೊದಲು ಪ್ಯಾರಡೈಸ್ ಇತ್ತು ಎಂದು ಹೇಳುತ್ತಾರೆ. ಇಲ್ಲಿ ಭಾರತವಾಸಿಗಳಿಗೆ ಇದು ಗೊತ್ತೇ ಇಲ್ಲ, ಏಕೆಂದರೆ ಇವರು ಸುಖವನ್ನು ಬಹಳ ನೋಡಿದ್ದಾರೆ, ಆದ್ದರಿಂದ ದುಃಖವನ್ನು ಬಹಳ ನೋಡುತ್ತಿದ್ದಾರೆ. ತಮೋ ಪ್ರಧಾನರಾಗಿದ್ದಾರೆ. 84 ಜನ್ಮಗಳು ಇವರದ್ದೇ ಆಗಿವೆ. ಅರ್ಧ ಕಲ್ಪದ ನಂತರ ಬೇರೆ ಧರ್ಮದವರು ಬರುತ್ತಾರೆ. ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಅರ್ಧ ಕಲ್ಪ ದೇವಿ ದೇವತೆಗಳಿದ್ದರು ಮತ್ತು ಬೇರೆ ಯಾವುದೇ ಧರ್ಮವಿರಲಿಲ್ಲ. ನಂತರ ತ್ರೇತಾಯುಗದಲ್ಲಿ ರಾಮರಾಜ್ಯವಿದ್ದಾಗ ಇಸ್ಲಾಮಿಗಳು, ಬೌದ್ಧರು ಇರಲಿಲ್ಲ. ಮನುಷ್ಯರು ಸಂಪೂರ್ಣವಾಗಿ ಘೋರ ಅಂಧಕಾರದಲ್ಲಿದ್ದಾರೆ. ಪ್ರಪಂಚದ ಆಯುಷು ಲಕ್ಷಾಂತರ ವರ್ಷಗಳು ಎಂದು ಹೇಳುತ್ತಾರೆ. ಕಲ್ಪದ ಆಯುಷನ್ನು ಎಷ್ಟು ದೀರ್ಘವಾಗಿ ಮಾಡಿದ್ದಾರೆ. ಆದ್ದರಿಂದ ಮನುಷ್ಯರು ಕಲಿಯುಗವು ಇನ್ನು ಚಿಕ್ಕ ಮಗು ಎಂದು ತಿಳಿದುಕೊಳ್ಳುತ್ತಾರೆ. ಈಗ ನೀವು ತಿಳಿಯುತ್ತೀರಿ, ಕಲಿಯುಗದ ಆಯುಷು ಪೂರ್ಣಗೊಂಡಿದೆ. ನಂತರ ಸತ್ಯಯುಗಕ್ಕೆ ಬರುತ್ತೀರಿ. ಆದ್ದರಿಂದ ನೀವು ತಂದೆಯಿಂದ ಸ್ವರ್ಗದ ಆಸ್ತಿ ಪಡೆಯಲು ಬಂದಿದ್ದೀರಿ. ನೀವೆಲ್ಲರೂ ಸ್ವರ್ಗವಾಸಿಗಳಾಗಿದ್ದೀರಿ. ತಂದೆ ಬರುವುದೇ ಸ್ವರ್ಗ ಸ್ಥಾಪನೆ ಮಾಡಲು. ಉಳಿದವರೆಲ್ಲರೂ ಶಾಂತಿಧಾಮ ಮನೆಗೆ ಹೊರಟು ಹೋಗುತ್ತಾರೆ. ಅದು ಸ್ವೀಟ್ ಹೋಮ್. ನಾವಾತ್ಮಗಳು ಅಲ್ಲಿ ಸೈಲೆನ್ಸ್ ನಲ್ಲಿ ವಾಸಿಸುತ್ತೇವೆ. ನಂತರ ಇಲ್ಲಿ ಬಂದು ಪಾತ್ರಧಾರಿಗಳಾಗುತ್ತೇವೆ. ಶರೀರವಿಲ್ಲದೆ ಆತ್ಮವು ಮಾತನಾಡಲು ಸಾಧ್ಯವಿಲ್ಲ. ಅಲ್ಲಿ ಶರೀರವಿಲ್ಲದ ಕಾರಣ ಆತ್ಮವು ಶಾಂತವಾಗಿರುತ್ತದೆ. ಅದನ್ನು ಶಾಂತಿಧಾಮ, ಮೂಲವತನ ಎಂದು ಕರೆಯಲಾಗುತ್ತದೆ. ಈ ಮಾತುಗಳು ಶಾಸ್ತ್ರಗಳಲ್ಲಿ ಇಲ್ಲ. ಶಾಸ್ತ್ರಗಳನ್ನು ಮನುಷ್ಯರು ತಯಾರಿಸಿದ್ದಾರೆ. ಸತ್ಯಯುಗದಲ್ಲಿ ಇವು ಇರುವುದೇ ಇಲ್ಲ. ಭಕ್ತಿಯನ್ನೇ ಮಾಡುವುದಿಲ್ಲ. ಆದ್ದರಿಂದ ಶಾಸ್ತ್ರಗಳ ಅಗತ್ಯವೂ ಇರುವುದಿಲ್ಲ. ದೇವತೆಗಳು ಭಕ್ತಿ ಮಾಡುವುದೇ ಇಲ್ಲ. ನಂತರ ದೇವತೆಗಳ ಭಕ್ತಿಯನ್ನು ಮನುಷ್ಯರು ಮಾಡುತ್ತಾರೆ. ಅದು ದೇವತೆಗಳ ಪ್ರಪಂಚ, ಇದು ಮನುಷ್ಯರ ಪ್ರಪಂಚ. ಅರ್ಧ ಕಲ್ಪ ದೇವಿ ದೇವತೆಗಳು ಸೂರ್ಯವಂಶಿ, ಚಂದ್ರವಂಶೀಯರು. ನಂತರ ದ್ವಾಪರ ಕಲಿಯುಗದಲ್ಲಿ ಮನುಷ್ಯರಿರುತ್ತಾರೆ. ದೇವತೆಗಳ ರಾಜ್ಯವಿತ್ತು, ಈಗ ಇಲ್ಲ. ಎಲ್ಲಿ ಹೋದರು ಎಂದು ಯಾರಿಗೂ ತಿಳಿದಿಲ್ಲ. ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಅಲ್ಲವೇ? ಸ್ವರ್ಗದ ಮಾಲೀಕರಾಗಿದ್ದರು. ನಂತರ ರಾಮ, ಸೀತೆ ತ್ರೇತಾಯುಗದವರಾಗಿದ್ದರು. ಇವರ ವಂಶಾವಳಿ ಇತ್ತು. ಈ ಜ್ಞಾನವು ಈಗ ನಿಮಗೆ ಸಿಗುತ್ತಿದೆ ಮತ್ತು ಬೇರೆ ಯಾವುದೇ ಮನುಷ್ಯರಲ್ಲಿ ಈ ಜ್ಞಾನ ಇರುವುದಿಲ್ಲ. ತಂದೆಯೇ ಬಂದು ಮನುಷ್ಯರಿಗೆ ಈ ಜ್ಞಾನ ಕೊಡುತ್ತಾರೆ. ಇದರಿಂದ ಮನುಷ್ಯರಿಂದ ದೇವತೆಗಳಾಗುತ್ತಾರೆ. ನೀವು ಇಲ್ಲಿಗೆ ಬರುವುದೇ ಮನುಷ್ಯರಿಂದ ದೇವತೆಗಳಾಗಲು. ದೇವತೆಗಳು ಎಂದಿಗೂ ಅಶುದ್ಧ ಆಹಾರ ಪಾನೀಯ, ಬೀಡಿ ಮೊದಲಾದವುಗಳನ್ನು ಸೇವಿಸುವುದಿಲ್ಲ. ಅವರು ದೇವತೆಗಳು. ಇಲ್ಲಿ ಎಲ್ಲರೂ ಮನುಷ್ಯರು. ಅವರು ಪಾವನ, ಇವರು ಪತಿತ. ಅದು ವೈಷ್ಣವ ಅಂದರೆ ವಿಷ್ಣುವಿನ ವಂಶಾವಳಿ. ವಿಷ್ಣು ಎಂದರೆ ಲಕ್ಷ್ಮೀನಾರಾಯಣ ಕಂಬೈನ್ಡ್. ಸತ್ಯಾತ್ರೇತಾಯುಗದಲ್ಲಿ ದೇವಿ ದೇವತೆಗಳಿದ್ದರು. ನಂತರ 84 ಜನ್ಮಗಳನ್ನು ತೆಗೆದುಕೊಂಡರು. ತಂದೆ ಆತ್ಮಗಳಲ್ಲಿ ಕುಳಿತು ಮಾತನಾಡುತ್ತಾರೆ. ಆತ್ಮವೇ ಈ ಇಂದ್ರಿಯಗಳ ಮೂಲಕ ಕೇಳುತ್ತದೆ. ಶಾಸ್ತ್ರಗಳಲ್ಲಿ ಈ ಮಾತುಗಳಿಲ್ಲ. ಶಾಸ್ತ್ರಗಳೆಲ್ಲವೂ ಭಕ್ತಿಯವು. ಜ್ಞಾನದ ಶಾಸ್ತ್ರ ಇರುವುದೇ ಇಲ್ಲ. ದ್ವಾಪರ ಕಲಿಯುಗದಲ್ಲಿ ಭಕ್ತಿ ಇದೆ. ಅರ್ಧ ಕಲ್ಪ ಸುಖಧಾಮ, ಅರ್ಧ ಕಲ್ಪ ದುಃಖಧಾಮ. ಸತ್ಯಯುಗದಲ್ಲಿ ರಾವಣ ಇರುವುದೇ ಇಲ್ಲ. ದುಃಖದ ಹೆಸರೇ ಇಲ್ಲ. ನಂತರ ನಿಧಾನವಾಗಿ ದುಃಖ ಶುರುವಾಗುತ್ತದೆ. ಆದರೂ ನಿಮ್ಮ ಬಳಿ ಅಪಾರ ಸಂಪತ್ತು ಸಿಗುತ್ತದೆ. ಭಕ್ತಿ ಮಾರ್ಗದಲ್ಲಿ ನೀವು ಮಂದಿರಗಳನ್ನು ಕಟ್ಟುತ್ತೀರಿ. ನಿಮ್ಮ ಬಳಿ ಎಷ್ಟು ಸಂಪತ್ತು ಇರುತ್ತದೆ? ಮೊಟ್ಟ ಮೊದಲು ಸೋಮನಾಥನ ಮಂದಿರವಿರುತ್ತದೆ. ಬಹಳ ಆಸ್ತಿ ಇತ್ತು. ದೊಡ್ಡ ದೊಡ್ಡ ವಜ್ರ ವೈಡೂರ್ಯಗಳು ನಿಮ್ಮ ಬಳಿ ಇದ್ದವು. ಅವುಗಳ ಬೆಲೆ ಹೇಳಲು ಸಾಧ್ಯವಿಲ್ಲ. ಮುಖ್ಯವಾದದ್ದು ಸೋಮನಾಥನ ಮಂದಿರ. ಆದರೆ ರಾಜರುಗಳೆಲ್ಲರೂ ತಮ್ಮ ತಮ್ಮ ಮಂದಿರಗಳನ್ನು ಕಟ್ಟುತ್ತಿದ್ದರು ಅಲ್ಲವೇ? ಏಕೆಂದರೆ ಅವರು ಪೂಜೆ ಮಾಡಬೇಕಿತ್ತು. ಪೂಜೆ ಮೊಟ್ಟ ಮೊದಲು ಶಿವನದ್ದೇ ಆಗುತ್ತದೆ. ಸೋಮನಾಥ ಎಂದು ಶಿವನಿಗೆ ಹೇಳಲಾಗುತ್ತದೆ. ಸೋಮನಾಥ ಎಂದರೆ ಸೋಮರಸ ಕುಡಿಸುವವನು. ಜ್ಞಾನವು ಅಮೃತವಾಗಿದೆ ಅಲ್ಲವೇ? ಆದ್ದರಿಂದ ತಂದೆ ಕುಳಿತು ವಿವರಿಸುತ್ತಾರೆ. ಈ ಭಾರತವು ಮೊದಲು ಸತ್ಯಖಂಡವಾಗಿತ್ತು. ಸತ್ಯ ತಂದೆಯು ಸ್ಥಾಪನೆ ಮಾಡಿದ್ದಾಗಿರುತ್ತದೆ. ತಂದೆಯನ್ನೇ ಸತ್ಯ ಎಂದು ಕರೆಯಲಾಗುತ್ತದೆ. ತಂದೆ ಹೇಳುತ್ತಾರೆ, ನಾನು ಬಂದು ಈ ಭಾರತವನ್ನು ಸತ್ಯಖಂಡವನ್ನಾಗಿ ಮಾಡುತ್ತೇನೆ. ನೀವು ಸತ್ಯ ದೇವತೆಗಳಾಗುವುದು ಹೇಗೆ ಎನ್ನುವುದನ್ನು
ನಿಮಗೆ ಕಲಿಸುತ್ತೇನೆ. ಎಷ್ಟು ಮಕ್ಕಳು ಇಲ್ಲಿಗೆ ಬರುತ್ತಾರೆ? ಬಹಳಷ್ಟು ಮಂದಿ ಬರುತ್ತಾರೆ. ಆದ್ದರಿಂದ ಕಟ್ಟಡಗಳು ನಿರ್ಮಾಣವಾಗುತ್ತಲೇ ಇರುತ್ತವೆ. ಬಹಳಷ್ಟು ಆಗುತ್ತವೆ. ಕಟ್ಟಡಗಳನ್ನು ಖರೀದಿಯೂ ಮಾಡುತ್ತಾರೆ. ಶಿವಬಾಬಾ ಬ್ರಹ್ಮಾರವರ ಮೂಲಕ ಕಾರ್ಯ ಮಾಡುತ್ತಾರೆ. ಬ್ರಹ್ಮಾರು ಕ್ಷಾಮ ಆದರು, ಏಕೆಂದರೆ ಇದು ಅನೇಕ ಜನ್ಮಗಳ ಅಂತ್ಯದ ಜನ್ಮವಾಗಿದೆ. ಇವರು ಮತ್ತೆ ಸುಂದರ ಆಗುತ್ತಾರೆ. ಕೃಷ್ಣನ ಚಿತ್ರವು ಸುಂದರ ಮತ್ತು ಶ್ಯಾಮ ಇದೆ ಅಲ್ಲವೇ? ಮ್ಯೂಸಿಯಂನಲ್ಲಿ ಬಹಳ ಒಳ್ಳೆಯ ಚಿತ್ರಗಳಿವೆ. ಅದರ ಮೇಲೆ ನೀವು ಚೆನ್ನಾಗಿ ವಿವರಿಸಬಹುದು. ಇಲ್ಲಿ ಬಾಬಾ ಮ್ಯೂಸಿಯಂ ಮಾಡುವುದಿಲ್ಲ. ಇದನ್ನು ಟವರ್ ಆಫ್ ಸೈಲೆನ್ಸ್ ಎಂದೇ ಕರೆಯಲಾಗುತ್ತದೆ. ನಾವು ಶಾಂತಿಧಾಮ, ನಮ್ಮ ಮನೆಗೆ ಹೋಗುತ್ತೇವೆ ಎಂದು ನಿಮಗೆ ಗೊತ್ತಿದೆ. ನಾವು ಅಲ್ಲಿನ ನಿವಾಸಿಗಳು. ನಂತರ ಇಲ್ಲಿ ಶರೀರ ಪಡೆದು ಪಾತ್ರ ಮಾಡುತ್ತೇವೆ. ಮೊಟ್ಟ ಮೊದಲು ಮಕ್ಕಳಿಗೆ ಈ ನಿಶ್ಚಯವಿರಬೇಕು, ಏನೆಂದರೆ ಇದನ್ನು ಯಾವುದೇ ಸಾಧು ಸಂತರು ಕಲಿಸುತ್ತಿಲ್ಲ. ಇವರು ಸಿಂಧ್ ನಿವಾಸಿಯಾಗಿದ್ದರು, ಆದರೆ ಇವರಲ್ಲಿ ಪ್ರವೇಶ ಮಾಡಿ ಮಾತನಾಡುವವರು ಜ್ಞಾನ ಸಾಗರರಾಗಿದ್ದಾರೆ. ಅವರನ್ನು ಯಾರೂ ತಿಳಿದುಕೊಂಡಿಲ್ಲ. ಗಾಡ್ ಫಾದರ್ ಎಂದು ಹೇಳುತ್ತಾರೆ, ಆದರೆ ರೂಪ, ದೇಶ, ಕಾಲ ಯಾವುದು ಎಂದು ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರಗಳಲ್ಲಿ ಅವರ ಹೆಸರು, ರೂಪ, ದೇಶ, ಕಾಲ ತೋರಿಸಿಲ್ಲ. ಅವರು ನಿರಾಕಾರ, ಅವರಿಗೆ ಯಾವುದೇ ಆಕಾರವಿಲ್ಲ. ನಂತರ ಅವರು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಅರೆ, ಪರಮಾತ್ಮ ಎಲ್ಲಿದ್ದಾರೆ? ಅವರು ಕಣಕಣದಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ. ಎಲ್ಲರ ಒಳಗಿದ್ದಾರೆ ಎಂದು. ಈಗ ಪ್ರತಿಯೊಬ್ಬರ ಕಣಕಣದಲ್ಲಿ ಪ್ರತಿಯೊಬ್ಬರ ಆತ್ಮವೂ ಕುಳಿತಿದೆ. ಎಲ್ಲರೂ ಸಹೋದರರು ಅಲ್ಲವೇ? ಕಣಕಣದಲ್ಲಿ ಪರಮಾತ್ಮ ಮತ್ತೆ ಎಲ್ಲಿಂದ ಬಂದರು? ಪರಮಾತ್ಮನೂ ಇದ್ದರೆ ಆತ್ಮವೂ ಇದೆ ಎಂದಲ್ಲ. ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ, ಹೇ ತಂದೆ, ನೀನು ಬಂದು ಪತಿತರಾದ ನಮ್ಮನ್ನು ಪಾವನ ಮಾಡಿ ಎಂದು. ನನ್ನನ್ನು ನೀವು ಈ ಕೆಲಸಕ್ಕಾಗಿ, ಈ ಸೇವೆಗಾಗಿ ಕರೆಯುತ್ತೀರಿ. ನಮ್ಮ ಕೊಳಕನ್ನು ಬಂದು ಶುದ್ಧ ಮಾಡಿ ಎಂದು. ಪತಿತ ಪ್ರಪಂಚದಲ್ಲಿ ನನಗೆ ಆಮಂತ್ರಣ ನೀಡುತ್ತೀರಿ. ಬಾಬಾ, ನಾವು ಪತಿತರಾಗಿದ್ದೇವೆ ಎಂದು ಹೇಳುತ್ತೀರಿ. ಬಾಬಾ, ಪಾವನ ಪ್ರಪಂಚವನ್ನು ನೋಡುವುದೇ ಇಲ್ಲ. ಪತಿತ ಪ್ರಪಂಚದಲ್ಲೇ ನಿಮ್ಮ ಸೇವೆ ಮಾಡಲು ಬಂದಿದ್ದೇನೆ. ಈಗ ಈ ರಾವಣ ರಾಜ್ಯವು ವಿನಾಶವಾಗುತ್ತದೆ. ಉಳಿದಂತೆ ನೀವು ಕಲಿಯುವ ರಾಜಯೋಗದಿಂದ ಹೋಗಿ ರಾಜರಿಗೂ ರಾಜರಾಗುತ್ತೀರಿ. ನಿಮಗೆ ಅಸಂಖ್ಯಾತ ಬಾರಿ ಈ ರಾಜಯೋಗವನ್ನು ಕಲಿಸಿದ್ದೇನೆ. ಮತ್ತೆ 5,000 ವರ್ಷಗಳ ನಂತರ ನಿಮಗೆ ಕಲಿಸುತ್ತೇನೆ. ಸತ್ಯಯುಗ, ತ್ರೇತಾಯುಗದ ರಾಜಧಾನಿ ಈಗ ಸ್ಥಾಪನೆಯಾಗುತ್ತಿದೆ. ಮೊಟ್ಟ ಮೊದಲು ಬ್ರಾಹ್ಮಣ ಕುಲ, ಪ್ರಜಾಪಿತ ಬ್ರಹ್ಮ ಎಂದು ಹೇಳಲಾಗುತ್ತದೆ. ಯಾರನ್ನು ಆಡಮ್ ಆದಿದೇವ ಎನ್ನುತ್ತಾರೆ? ಇದು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಬಂದು ಕೇಳಿ. ನಂತರ ಮಾಯೆಯ ವಶವಾಗುವವರು ಬಹಳ ಜನರಿದ್ದಾರೆ. ಪುಣ್ಯಾತ್ಮರಾಗುತ್ತಾ ಪಾಪಾತ್ಮರಾಗಿ ಬಿಡುತ್ತಾರೆ. ಮಾಯೆಯು ಬಹಳ ಪ್ರಬಲವಾಗಿದೆ. ಇಲ್ಲಿ ಯಾರು ಪವಿತ್ರ ಆತ್ಮ, ಪುಣ್ಯಾತ್ಮರಿಲ್ಲ. ಪವಿತ್ರ ಆತ್ಮಗಳು ದೇವಿ ದೇವತೆಗಳೇ ಆಗಿದ್ದರು. ಯಾವಾಗ ಎಲ್ಲರೂ ಪತಿತರಾಗುತ್ತಾರೋ ಆಗ ತಂದೆಯನ್ನು ಕರೆಯುತ್ತಾರೆ. ಈಗ ರಾವಣ ರಾಜ್ಯ ಪತಿತ ಪ್ರಪಂಚ. ಇದನ್ನು ಮುಳ್ಳಿನ ಕಾಡು ಎಂದೇ ಕರೆಯಲಾಗುತ್ತದೆ. ಸತ್ಯಯುಗವು ಗಾರ್ಡನ್ ಆಫ್ ಫ್ಲವರ್ಸ್. ಮೊಘಲ್ ಗಾರ್ಡನ್ನಲ್ಲಿ ಎಷ್ಟು ಫಸ್ಟ್ ಕ್ಲಾಸ್ ಒಳ್ಳೆಯ ಹೂವುಗಳಿರುತ್ತವೆ. ಎಕ್ಕದ ಹೂವುಗಳು ಸಿಗುತ್ತವೆ, ಆದರೆ ಅವುಗಳ ಅರ್ಥ ತಿಳಿಯುವುದಿಲ್ಲ. ಶಿವನ ಮೇಲೆ ಎಕ್ಕದ ಹೂವು ಏಕೆ ಏರಿಸುತ್ತಾರೆ? ಇದನ್ನು ತಂದೆ ಕುಳಿತು ವಿವರಿಸುತ್ತಾರೆ. ನಾನು ಕಲಿಸುವಾಗ ಅವರಲ್ಲಿ ಕೆಲವರು ಫಸ್ಟ್ ಕ್ಲಾಸ್ ಹೂವುಗಳಿದ್ದಾರೆ, ಕೆಲವರು ಮಲ್ಲಿಗೆಯಂತೆ, ಕೆಲವರು ರತನ್ ಜ್ಯೋತಿಯಂತೆ, ಕೆಲವರು ಎಕ್ಕದ ಹೂವುಗಳು ಇದ್ದಾರೆ. ನಂಬರ್ ವಾರ್ ಇದ್ದಾರೆ ಅಲ್ಲವೇ? ಆದ್ದರಿಂದ ಇದನ್ನು ದುಃಖಧಾಮ ಎನ್ನಲಾಗುತ್ತದೆ. ಮೃತ್ಯುಲೋಕ. ಸತ್ಯಯುಗವು ಅಮರಲೋಕ. ಈಗ ಇದು ನರಕವಾಗಿದೆ. ನಂತರ ಸ್ವರ್ಗವಾಗುತ್ತಿದೆ. ಹೊಸ ಪ್ರಪಂಚ. ಸ್ವರ್ಗ ಮಾಡುವವರೇ ತಂದೆ. ಅವರನ್ನೇ ನಾಲೆಡ್ಜ್ಫುಲ್ ಎಂದು ಕರೆಯಲಾಗುತ್ತದೆ. ಅವರು ಚೈತನ್ಯ ಬೀಜರೂಪಿಯಾಗಿದ್ದಾರೆ. ಅವರನ್ನು ಜ್ಞಾನ ಸಾಗರ ಎಂದು ಕರೆಯಲಾಗುತ್ತದೆ. ಎಲ್ಲರ ಒಳಗಿರುವುದನ್ನು ತಿಳಿಯುತ್ತಾರೆ ಎಂದಲ್ಲ. ಅಂತರ್ಯಾಮಿ ಎನ್ನುವುದು ಮನುಷ್ಯರ ಸುಳ್ಳು ಮಾತು. ಉಳಿದಂತೆ ಜ್ಞಾನ ಸಾಗರ ಎನ್ನುವುದು ಸರಿ. ಚೈತನ್ಯ ಬೀಜರೂಪಿಯಾಗಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ಅವರನ್ನು ಜ್ಞಾನ ಸಾಗರ ಎನ್ನಲಾಗುತ್ತದೆ.
ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀವು ಮಕ್ಕಳಿಗೆ ನೀಡುತ್ತಿದ್ದಾರೆ. ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ, ಈ ಚಕ್ರವು ತಿರುಗುತ್ತಲೇ ಇರುತ್ತದೆ. ಸಂಗಮ ಯುಗದಲ್ಲೇ ಈ ಪ್ರಪಂಚವು ಬದಲಾಗುತ್ತದೆ. ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ ಮತ್ತು ನೀವು ರಾಜಯೋಗಿಗಳಾಗಿದ್ದೀರಿ. ತಂದೆ ಕುಳಿತು ಕಲಿಸುತ್ತಾರೆ. ಯಾರು ತಂದೆಯ ಮಕ್ಕಳಾಗುತ್ತಾರೋ ಅವರು ರಾಜಯೋಗ ಕಲಿಯುತ್ತಾರೆ. ಮೊಟ್ಟ ಮೊದಲು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೆಂದರೆ ಬಾಬಾ ತಂದೆಯೂ ಹೌದು, ಸುಪ್ರೀಂ ಟೀಚರ್ ಕೂಡ ಹೌದು, ಸುಪ್ರೀಂ ಗುರು ಕೂಡ ಹೌದು. ಈಗ ನಿಮಗೆ ಶಿವಬಾಬಾ ಕಲಿಸುತ್ತಿದ್ದಾರೆ. ಅವರು ನಿಮ್ಮ ಸದ್ಗುರು ಕೂಡ ಹೌದು. ನಿಮ್ಮೆಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತಾರೆ. ಇದನ್ನು ಶಿವನ ಮೆರವಣಿಗೆ ಎನ್ನಲಾಗುತ್ತದೆ. ಎಲ್ಲ ಭಕ್ತರಿಗೆ ಭಗವಂತ ಬಂದು ಕಲಿಸಿ ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆ. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಶಾಸ್ತ್ರಗಳನ್ನು ಈ ದಾದಾ ಬಹಳ ಓದಿದ್ದಾರೆ. ತಂದೆ ಓದುವುದಿಲ್ಲ. ತಂದೆಯೇ ಸ್ವಯಂ ಸದ್ಗತಿದಾತ. ಅವರಿಗೆ ಯಾವುದೇ ಶಾಸ್ತ್ರ ಓದುವ ಅಗತ್ಯವೇ ಇಲ್ಲ. ಉಲ್ಲೇಖ ಮಾಡುತ್ತಾರೆ, ಅದು ಕೇವಲ ಗೀತೆಯದ್ದು. ಸರ್ವಶಾಸ್ತ್ರಮಯಿ ಗೀತೆಯನ್ನು ಭಗವಂತ ನೀಡಿದ್ದಾರೆ. ಆದರೆ ಭಗವಂತ ಎಂದು ಯಾರನ್ನು ಕರೆಯಲಾಗುತ್ತದೆ ಎಂದು ಈ ಭಾರತವಾಸಿಗಳಿಗೆ ಗೊತ್ತಿಲ್ಲ. ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಇದು ತಂದೆಯನ್ನು ನಿಂದಿಸಿದಂತೆ. ತಂದೆಯನ್ನು ಅವಮಾನಿಸುತ್ತಾರೆ. ಆದ್ದರಿಂದ ಪತಿತರಾಗುತ್ತಾರೆ. ನಂತರ ಪಾವನ ಮಾಡುವವರು ಯಾರು? ಯಾರನ್ನು ಇಷ್ಟು ಅವಮಾನಿಸಲಾಗಿದೆಯೋ ಅವರೇ ಬಂದು ಪಾವನ ಮಾಡುತ್ತಾರೆ. ನಾನು ನಿಷ್ಕಾಮ ಸೇವೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ನಿಮ್ಮನ್ನು ವಿಶ್ವದ ಮಾಲೀಕನನ್ನಾಗಿ ಮಾಡುತ್ತೇನೆ. ನಾನು ಆಗುವುದಿಲ್ಲ. ಸ್ವರ್ಗದಲ್ಲಿ ನೀವು ನನ್ನನ್ನು ನೆನಪು ಮಾಡುವುದಿಲ್ಲ. ದುಃಖದಲ್ಲಿ ಎಲ್ಲರೂ ನೆನಪು ಮಾಡುತ್ತಾರೆ. ಸುಖದಲ್ಲಿ ಯಾರೂ ಮಾಡುವುದಿಲ್ಲ. ಇದನ್ನು ದುಃಖ ಮತ್ತು ಸುಖದ ಆಟ ಎನ್ನಲಾಗುತ್ತದೆ. ಸ್ವರ್ಗದಲ್ಲಿ ಬೇರೆ ಯಾವುದೇ ಧರ್ಮ ಇರುವುದೇ ಇಲ್ಲ. ಅವೆಲ್ಲವೂ ಬರುವುದೇ ನಂತರ. ಕ್ರಿಶ್ಚಿಯನ್ನರು ಸ್ವಯಂ ಹೇಳುತ್ತಾರೆ, 3000 ವರ್ಷಗಳ ಮೊದಲು ಸ್ವರ್ಗವಿತ್ತು ಮತ್ತು ಬೇರೆ ಯಾವುದೇ ಧರ್ಮವಿರಲಿಲ್ಲ ಎಂದು. ನಾವಾತ್ಮಗಳು ಶಾಂತಿಧಾಮದಲ್ಲಿದ್ದೆವು. ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಶಾಸ್ತ್ರಗಳಿಂದ ಸದ್ಗತಿ ಸಿಗಲು ಸಾಧ್ಯವಿಲ್ಲ. ಅವುಗಳಲ್ಲಿಯೂ ಮುಖ್ಯವಾದದ್ದು ಗೀತೆ. ತಂದೆ ಈ ಜ್ಞಾನದಿಂದ ಸದ್ಗತಿ ಮಾಡುತ್ತಾರೆ. ಅದರ ಹೆಸರನ್ನು ಗೀತೆ ಎಂದು ಇಡಲಾಗಿದೆ. ದ್ವಾಪರದಿಂದ ಓದುತ್ತಾ ಓದುತ್ತಾ ನೀವು ದುಃಖವನ್ನೇ ಪಡೆದಿದ್ದೀರಿ. ಅವರು ಮತ್ತೆ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಕಲ್ಲು ಮಣ್ಣಿನಲ್ಲಿದ್ದಾರೆ ಎಂದು ಇಷ್ಟು ತಂದೆಯನ್ನು ಅವಮಾನಿಸುತ್ತಾರೆ. ಆದ್ದರಿಂದ ಪತಿತರಾಗುತ್ತಾರೆ. ನಂತರ ಸಾವಿನ ಶಿಕ್ಷೆ ಸಿಗುತ್ತದೆ. ತಂದೆಯನ್ನು ಕರೆಯುತ್ತಾರೆ, ನೀವು ಬಂದು ಮೃತ್ಯುವಿನ ಶಿಕ್ಷೆ ನೀಡಿ ಎಂದು, ಇಲ್ಲಿಂದ ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ಎಂದು. ಆಗ ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ. ಪ್ರಾಕೃತಿಕ ವಿಕೋಪಗಳು, ಬಿರುಗಾಳಿಗಳು ಜೋರಾಗಿ ಬರುತ್ತವೆ. ಕೃಷಿ ಎಲ್ಲವೂ ಸುಟ್ಟು ಹೋಗುತ್ತದೆ. ಸೂರತ್ನಲ್ಲೇನಾಯಿತು? ಎಲ್ಲವೂ ಸಮಾಪ್ತಿಯಾಯಿತು. ಎಷ್ಟು ನಷ್ಟವಾಯಿತು, ಎಷ್ಟಾಯಿತು ಎಂದು ಎಣಿಸಲು ಸಾಧ್ಯವಿಲ್ಲ. ಹಣ ಮೊದಲಾದವುಗಳೆಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋದವು. ಆದ್ದರಿಂದ ತಂದೆ ಬಂದು ತಿಳುವಳಿಕೆ ಇಲ್ಲದವರನ್ನು ತಿಳುವಳಿಕೆಯುಳ್ಳವರನ್ನಾಗಿ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾವು ನಿಮಗೆ ಎಷ್ಟು ಸಂಪತ್ತು ನೀಡಿದ್ದೆವು? ಅಸಂಖ್ಯಾತ ಸಂಪತ್ತು ನೀಡಿದ್ದೆವು. ಮತ್ತೆ ಅದೆಲ್ಲವನ್ನು ಎಲ್ಲಿ ಕಳೆದುಕೊಂಡಿರಿ? ಬೇಹದ್ದಿನ ತಂದೆ ಕೇಳುತ್ತಾರೆ, ಎಲ್ಲಿ ಹಾಕಿದಿರಿ? ಈಗ ಎಷ್ಟು ಇನ್ಸಾಲ್ವೆಂಟ್ ಆಗಿದ್ದೀರಿ? ಅರ್ಧ ಕಲ್ಪದಿಂದ ಕಳೆದುಕೊಳ್ಳುತ್ತಾ ಇನ್ಸಾಲ್ವೆಂಟ್ ಆಗಿದ್ದೀರಿ. ಭಾರತವು ಬಂಗಾರದ ಪಕ್ಷಿಯಾಗಿತ್ತು. ಅದು ಈಗ ಏನಾಗಿದೆ? ಈಗ ಮತ್ತೆ ಪತಿತ ಪಾವನ ತಂದೆ ಬಂದಿದ್ದಾರೆ. ರಾಜಯೋಗ ಕಲಿಸುತ್ತಿದ್ದಾರೆ. ಅದು ಹಠಯೋಗ, ಇದು ರಾಜಯೋಗ. ಈ ರಾಜಯೋಗ ಇಬ್ಬರಿಗೂ ಆಗಿದೆ. ಅಂದ್ರೆ ಸ್ತ್ರೀ ಪುರುಷ ಇಬ್ಬರಿಗೂ ಇದೆ. ಆ ಹಠಯೋಗ ಕೇವಲ ಪುರುಷರಿಗಾಗಿ. ತಂದೆ ಹೇಳುತ್ತಾರೆ, ಪುರುಷಾರ್ಥ ಮಾಡಿ ಸ್ವರ್ಗದ ಮಾಲೀಕರಾಗಿ ತೋರಿಸಬೇಕು. ಈ ಹಳೆಯ ಪ್ರಪಂಚದ ವಿನಾಶವಾಗಲೇಬೇಕು. ಇನ್ನು 8 ವರ್ಷಗಳಿವೆ, ನಂತರ 7 ವರ್ಷ, ಅನಂತರ 6 ವರ್ಷ ಎಂದು ಬರೆಯುತ್ತಾರೆ. ಯುದ್ಧಗಳು ಶುರುವಾಗುತ್ತವೆ. ಅಟಮಿಕ್ ಬಾಂಬ್ಸ್ಗಳನ್ನು ನಿಮ್ಮ ಕರ್ಮಾತೀತ ಸ್ಥಿತಿಯಾದಾಗ ಮತ್ತು ಸ್ವರ್ಗಕ್ಕೆ ಹೋಗಲು ಯೋಗ್ಯರಾದಾಗ ಮಾತ್ರ ಶುರು ಮಾಡುತ್ತಾರೆ. ಅಲ್ಲಿಯವರೆಗೆ ತಯಾರಿಸುತ್ತಲೇ ಇರುತ್ತಾರೆ.
ತಂದೆ ಮತ್ತೆ ಮಕ್ಕಳಿಗೆ ಹೇಳುತ್ತಾರೆ, ನೆನಪಿನ ಯಾತ್ರೆ ಮಾಡುತ್ತೀರಿ, ಇದರಲ್ಲಿ ಮಾಯೆಯು ಬಹಳ ವಿಘ್ನಗಳನ್ನು ಹಾಕುತ್ತದೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಲವ್ಲೀನ್ ಆತ್ಮ ಭವ. ಬಾಬಾ ಸದಾ ಲವ್ಲೀನರಾಗಿರುವ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ. ನೀವು ನಿಮ್ಮನ್ನು ಲವ್ಲೀನ್ ಎಂದು ತಿಳಿದುಕೊಳ್ಳುತ್ತೀರಾ? ಲವ್ಲೀನ್ ಆತ್ಮದ ಗುರುತು ತಿಳಿಸಿ, ಅಂದ್ರೆ ಚಿಹ್ನೆ ತಿಳಿಸಿ. ಲವ್ಲೀನ್ ಆತ್ಮಕ್ಕೆ ನೆನಪಿನಲ್ಲಿ ಇರುವ ಪುರುಷಾರ್ಥ ಮಾಡಬೇಕಾಗಿಲ್ಲ. ಅವರು ಸ್ವಯಂ ಯೋಗಿಯಾಗಿರುತ್ತಾರೆ. ಅವರಿಗೆ ತಂದೆ ಮತ್ತು ಸೇವೆಯನ್ನು ಹೊರತುಪಡಿಸಿ ಬೇರೇನೂ ಕಾಣಿಸುವುದಿಲ್ಲ. ಅವರು ಸರ್ವ ಪ್ರಾಪ್ತಿಗಳಲ್ಲಿ ಇದ್ದು ಇತರರಿಗೆ ಪ್ರಾಪ್ತಿ ಮಾಡಿಸುವುದರಲ್ಲಿಯೇ ತತ್ಪರರಾಗಿರುತ್ತಾರೆ. ಸದಾ ಮಾಯಾಜೀತ್ ಆಗಿರುತ್ತಾರೆ. ಅನುಭವಿ ಮೂರ್ತಿ ಮತ್ತು ಸಫಲತಾ ಮೂರ್ತಿ ಕೂಡ ಆಗಿರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.